ಪುರುಷರತ್ನ ಪುರುಷರತ್ನ ಗಿಡವು ಅಪರೂಪದ ಸಸ್ಯ. ಇದು ಕಾಡಿನಲ್ಲಿ ಸಿಗುವಂಥ ಸಸ್ಯವಾಗಿರೋದ್ರಿಂದ ಇದು ಅಲ್ಲೊಂದು ಇಲ್ಲೊಂದು ಬೆಳೆದಿರುತ್ತದೆ. ಇದು ಅಪರೂಪಕ್ಕೆ ನೋಡ್ಕೊಳ್ಳಿ. ಈ ಸಸ್ಯವನ್ನು ನೀವು ಕಂಡರೆ ಕಿತ್ಕೋಬೇಡಿ, ಏಕೆಂದರೆ ಇದು ಅಷ್ಟು ಸಂತತಿ ಕಡಿಮೆ ಆಗ್ತಾಯಿದೆ. ಈ ಪುರುಷರತ್ನ ಗಿಡವು ನಾವು ತಂದು ಹಾಕಿ ಬೆಳೆಸಿದರೆ ಬೆಳೆಯೋದಿಲ್ಲ, ಇದು ಕಾಡಿನಲ್ಲಿ ಮಾತ್ರ ಬೆಳೆಯುತ್ತದೆ. ಈ ಪುರುಷರತ್ನ ಗಿಡವು ಮುಂಗಾರು ಮಳೆ ಹೋದ ತಕ್ಷಣ ಚಿಗುರೊಡೆದು ಪಳಪಳನೆ ಹೂ ಬಿಟ್ಟು ಕಾಯಾಗುವ ರೀತಿಯಲ್ಲಿ ಈ ರೀತಿ ಇರುತ್ತದೆ. ಈ ಗಿಡವು ನಮ್ಮ ಸುತ್ತಮುತ್ತಲೂ ಕಂಡರೆ ಈ ಗಿಡಗಳನ್ನು ತುಂಬ ಬೆಳೆಸೋಣ. ಮನುಷ್ಯನಿಗೆ ಇಂದಿನ ಕಾಲದಲ್ಲಿ ಗೊತ್ತಿತ್ತು ಪುರುಷರಿಗೆ ಎಂತೆಂಥ ಗಿಡಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೆಂದು. ಇದರ ಹೆಸರಲ್ಲೇ ಇದೆ ಪುರುಷರತ್ನ. ಪುರುಷರಿಗೆ ಲೈಂಗಿಕ ಸಮಸ್ಯೆಯನ್ನು ನಿವಾರಿಸುವ ಶಕ್ತಿ ಈ ಸಸ್ಯಕ್ಕೆ ಹೊಂದಿರುವುದರಿಂದ ಇದಕ್ಕೆ ಪುರುಷರತ್ನ ಎಂದು ಕರೆಯುತ್ತಾರೆ. ಆದುದರಿಂದ ಈ ಗಿಡವನ್ನು ನೀವು ಎಲ್ಲಾದರೂ ನೋಡಿದ್ದರೆ ಈ ಗಿಡಗಳನ್ನು ಬೆಳೆಸಿ. ಈ ಗಿಡವನ್ನು ಹಾಗೇ ತಂದು ಹಾಗೇ ಉಪಯೋಗ ಮಾಡಬಹುದು. ಇದರಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ. ಮಿತಿಯಾಗಿ ಬೆಳೆಸಬೇಕು. ಪುರುಷರತ್ನವನ್ನು ಇಂದು ಕಂದಿಗಂಡಿಗೆಯಲ್ಲಿ ಸಿಗುತ್ತದೆ. ಪುರುಷರತ್ನದ 10 ಗ್ರಾಂ ಪೌಡ್ರನ್ನು ನೀವು ದಿನನಿತ್ಯ 21 ದಿನ ಉಪಯೋಗಿಸಿದರೆ ನಿಮಗೆ ಲೈಂಗಿಕ ಸಮಸ್ಯೆಯು ದೂರವಾಗುತ್ತದೆ. ಆದುದರಿಂದ ಇದಕ್ಕೆ ಪುರುಷರತ್ನ ಎಂದು ಕರೆಯುತ್ತಾರೆ. ಈ ಸಸ್ಯಗಳು ನಿಮ್ಮ ಸುತ್ತಮುತ್ತಲು ಕಂಡರೆ ಅತಿಯಾಗಿ ಈ ಸಸ್ಯಗಳನ್ನು ಬೆಳೆಸಿ. ಅತಿಯಾಗಿ ದೊಡ್ಡ ಗಾತ್ರದಲ್ಲಿ ಬೆಳೆಸಬೇಕು. ಏಕೆಂದರೆ ಈ ಸಸ್ಯಗಳು ನಾವು ಹೂವಾಗಿದೆ, ಪೀಚಾಗಿದೆ, ಈ ಸಸ್ಯಗಳನ್ನು ನಾವು ಕಿತ್ತಿಬಿಟ್ರೆ ಇದು ಸಂತತಿ ಮುಂದಿನ ಪೀಳಿಗೆಗೆ ಇರುವುದಿಲ್ಲ. ಆದುದರಿಂದ ಈ ಗಿಡಗಳನ್ನು ನಾವು ಜಾಸ್ತಿ ಬೆಳೆಸಿ ಆಮೇಲೆ ಸಸ್ಯಗಳನ್ನು ನಾವು ಉಪಯೋಗ ಮಾಡೋಣ. ಮೊದಲು ಸಣ್ಣ ಪುಣ್ಣ ಸಸ್ಯಗಳನ್ನು ತುಂಬ ಬೆಳೆಸಲು ನಾವು ಸಹಕರಿಸಬೇಕು. ಏಕೆಂದರೆ ಇಂದಿನ ಬೇಸಿಗೆಯಲ್ಲಿ ಯಾವುದೇ ಗಿಡಗಳು ತಮ್ಮ ಜೀವವನ್ನು ಕಳೆದುಕೊಂಡು ಮುಂಗಾರು ಮಳೆ ಹೋದ ಮೇಲೆ ಜೀವವನ್ನು ಪಡೆದುಕೊಳ್ಳುತ್ತವೆ. ಆದುದರಿಂದ ನಮ್ಮ ಸುತ್ತಮುತ್ತಲು ಎಷ್ಟೇ ಔಷಧಿ ಸಸ್ಯಗಳಿದ್ದರೂ ಅವು ಅತಿ ಹೆಚ್ಚು ಬೆಳೆಸಿ ನಾವು ಅದರಲ್ಲಿ ಸ್ವಲ್ಪ ಮಾತ್ರ ಉಪಯೋಗ ಮಾಡಬೇಕು. ನಾವು ಸಸ್ಯವನ್ನು ಸಂಪೂರ್ಣವಾಗಿ ಕೀಳಬಾರದು. ಏಕೆಂದರೆ ಅದರ ಸಂತತಿ ಅತಿ ಹೆಚ್ಚಿದ್ದರೆ ಮಾತ್ರ ನಾವು ಅದನ್ನು ಉಪಯೋಗ ಮಾಡಬೇಕು. ಕಡಿಮೆ ಇದ್ದರೆ ಕಡಿಮೆ ರೀತಿಯಲ್ಲಿ ಬೆಳೆಸಿ ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ನಮ್ಮ ಸಸ್ಯಗಳು ಸುತ್ತಮುತ್ತಲಿದ್ದರೂ ನಾವು ಅದರ ಗುಣಧರ್ಮವನ್ನು ಅಲ್ಪ ಸ್ವಲ್ಪ ತಿಳಿದುಕೊಂಡು ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರುವುದಿಲ್ಲ ಸಸ್ಯಗಳು. ಆದುದರಿಂದ ಮಿತಿಯಾಗಿ ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದೆಂದು ನಾನು ನಿಮಗೆ ತಿಳಿಸುತ್ತಿದ್ದೇನೆ. ಪುರುಷರತ್ನ ಎಂದು ಈ ಸಸ್ಯಕ್ಕೆ ಇಂದಿನ ಕಾಲದಲ್ಲಿ ಹೆಸರಿಟ್ಟಿದ್ದರೆಂದರೆ ಅದಕ್ಕೆ ಪುರುಷರಿಗೆ ಎಷ್ಟು ಶಕ್ತಿ ನೀಡುವ ಶಕ್ತಿ ಈ ಪುರುಷರತ್ನಕ್ಕಿದೆ ಎಂದು ನೀವು ತಿಳಿದುಕೊಳ್ಳಬೇಕು. ಆದುದರಿಂದ ಆರೋಗ್ಯವನ್ನು ಕಾಪಾಡುವ ಶಕ್ತಿ ಈ ಪುರುಷರತ್ನಕ್ಕಿದೆ. ನೀವು ಒಂದು 20 ದಿನ ಉಪಯೋಗ ಮಾಡಿ ಈ ಸಸ್ಯಗಳನ್ನು ಬೆಳೆಸಿ ಅದರಿಂದ ನೀವು ಉಪಯೋಗ ಮಾಡಿಕೊಳ್ಳಬೇಕು. ಸಸ್ಯ ಹೂವಾಗಿದೆ, ಕಾಯಿ ಆಗ್ತಾಯಿದೆ. ಇದು ಒಂದು 2 ತಿಂಗಳಾದಮೇಲೆ ಅದರ ಸಂತತಿ ಅಕ್ಕಪಕ್ಕದಲ್ಲಿ ಬೆಳೆದುಕೊಳ್ಳುತ್ತದೆ. ಆ ಸಸ್ಯಗಳು ಅತಿ ಹೆಚ್ಚಾದರಿಂದ 1-2 ಸಸ್ಯಗಳನ್ನು ಉಪಯೋಗಿಸಿಕೊಂಡು ಹಾಗೆ ಮತ್ತೆ ಒಂದೊಂದು ಸಸ್ಯಗಳನ್ನು ಬೆಳೆಸಿ ನೀವು ಆರೋಗ್ಯವನ್ನು ಪಡೆದುಕೊಳ್ಳಿ.